ಹಲೋ, ನಮಸ್ತೆ ಫ್ರೆಂಡ್ಸ್. ಇವತ್ತು ನಾವು ಹಸಿ ಖಾರದ ಪಲ್ಯವನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಮಹಾರಾಷ್ಟ್ರದಲ್ಲಿ ಹರಿ ಮಿರ್ಚ್ ಕಾ ಠೇಚಾ ಅಂತಾರೆ. ಇವಾಗ ನಾವು ಹಸಿ ಮೆಣಸಿನಕಾಯಿ ಚೆನ್ನಾಗಿ ಹುರಿದುಕೊಳ್ಳೋಣ. ಹಸಿ ಮೆಣಸಿನಕಾಯಿ ಚೆನ್ನಾಗಿ ನಾವು ಹುರಿದುಕೊಳ್ಳೋಣ. ಹಸಿ ಮೆಣಸಿನಕಾಯಿ ನಾನು ಮಿಕ್ಸರ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಹಸಿ ಮೆಣಸಿನಕಾಯಿ ಮತ್ತೆ ಶೇಂಗಾ ಕಾಳು ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಬೆಳ್ಳುಳ್ಳಿ, ರುಚಿಗಾದಷ್ಟು ಉಪ್ಪನ್ನು ಹಾಕಿ ಇವಾಗ ನಾವು ಮಿಕ್ಸರ್ ಮಾಡಿಕೊಳ್ಳೋಣ. ಇವಾಗ ನಾವು ಮಿಕ್ಸರ್ ಮಾಡಿದಂತ ಪೇಸ್ಟ್ ಈ ತರ ಆಗಿದೆ. ಬಹಳ ಸಣ್ಣನೂ ಇಲ್ಲ, ಬಹಳ ದಪ್ಪನೂ ಇಲ್ಲ, ಹೀಗೆ ಶೇಂಗಾವನ್ನು ಕಾಣಿಸ್ತಾ ಇರಬೇಕು. ಇವಾಗ ನಾವು ಇದಕ್ಕೆ ಒಂದು ಪ್ಯಾನಿಗೆ ನಾವು ಎಣ್ಣೆಯನ್ನು ಹಾಕೊಳ್ಳೋಣ. ಒಂದು ಒನೆಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಆಗಿ, ಇವಾಗ ನಾವು ಹೀಗೆ ಎಣ್ಣೆಯಲ್ಲಿ ಬ್ರೌನ್ ಕಲರ್ ಆಗುವ ಹಾಗೆ ಮಾಡಿಕೊಂಡಿದ್ದೇವೆ. ಇದಕ್ಕೆ ನಾವು ಮೆಣಸಿನಕಾಯಿಯನ್ನು ಪೇಸ್ಟ್ ಮಾಡಿದನ್ನು ಇದಕ್ಕೆ ಹಾಕಿ ಫ್ರೈ ಮಾಡೋಣ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಶೇಂಗಾ ಕಾಳು ಮತ್ತೆ ಬೆಳ್ಳುಳ್ಳಿ, ಜೀರಿಗೆ ಮತ್ತೆ ಹಸಿ ಮೆಣಸಿನಕಾಯಿ ಹಾಕಿ ಸಾಲ್ಟ್ ಅನ್ನು ಹಾಕಿ ನಾನು ಮಿಕ್ಸರ್ ಜಾರಿಗೆ ಫೈನ್ ಆಗಿ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನಾವು ಚೆನ್ನಾಗಿ ಹುರಿದುಕೊಂಡು ಇದು ಚಪಾತಿ, ರೊಟ್ಟಿ ಆಗ್ಲಿ ಅದ್ರ ಜೊತೆ ತಿಂದ್ರು ಚೆನ್ನಾಗಿ ಅನಿಸ್ತದೆ. ಇದಕ್ಕೆ ನಾವು ತುಪ್ಪವನ್ನು ಬೆರೆಸಿ ತಿಂದರೆ ಬಹಳ ರುಚಿಯಾಗಿ ಇದು ಹರಿಮಿರ್ಚಿ ಠೇಚಾ ರೆಡಿ ಆಗುತ್ತೆ. ಮಹಾರಾಷ್ಟ್ರ ಡಿಶ್ ನೋಡಿ ಫ್ರೆಂಡ್ಸ್, ಇದು ಹೇಗೆ ಬಿಸಿ ಅನ್ನ ಅದ್ರ ಜೊತೆ ಎಲ್ಲ ಮಸ್ತಾಗಿ ಒಂದು ಮಹಾರಾಷ್ಟ್ರ ಡಿಶ್ ರೆಡಿ ಆಗಿದೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.